ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಸೆಪ್ಟೆಂಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಚ ರಾಹುವೇ ಕೇತುವೆ ನಮಃ. ನಾವು ಕುಂಭರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು. ಕುಂಭರಾಶಿಯಲ್ಲಿ ರಾಹು ಹಾಗೆ, ಸಿಂಹ ರಾಶಿಯಲ್ಲಿ ಕೇತು ಹಾಗೆ, ಮೀನದಲ್ಲಿ ಶನಿ ಹಾಗೆ, ಮಿಥುನದಲ್ಲಿ ಗುರುಗ್ರಹವು, ಕರ್ಕಾಟಕದಲ್ಲಿ ಶುಕ್ರ, ಇನ್ನು ಸಿಂಹ ರಾಶಿಯಲ್ಲಿ ರವಿ ಗ್ರಹ, ಬುಧ ಗ್ರಹ ಮತ್ತು ಕೇತು ಗ್ರಹ, ಕನ್ಯಾ ರಾಶಿಯಲ್ಲಿ ಕುಜ. ಹೀಗೆ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರ್ತಕ್ಕಂಥ ಗ್ರಹಗಳ ಸ್ಥಿತಿಗಳು. ಗೋಚಾರದ ಗ್ರಹ ಚಕ್ರ ಅಂತ ಕೂಡ ಕರಿಬಹುದು, ಕುಂಡಲಿ ಅಂತ ಕೂಡ ಕರಿಬಹುದು. ಹಾಗಾದರೆ ಕುಂಭರಾಶಿಗೆ ಯಾವ ರೀತಿಯಾದಂಥ ಒಂದು ಯೋಗ ಸಿಗಬಹುದು ಸೆಪ್ಟೆಂಬರಲ್ಲಿ ಹೇಳತಕ್ಕಂತೂ ಕೂಡ ನಾವು ವಿಶೇಷವಾಗಿ ಚಿಂತೆ ಮಾಡಬೇಕು. ಸೆಪ್ಟೆಂಬರ್ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಕುಂಭರಾಶಿಯವರಿಗೆ ಆಕಸ್ಮಿಕವಾಗಿ ಧನಪ್ರಾಪ್ತಿ ಆಗತಕ್ಕಂಥದ್ದು ಮಹಾರಾಜ ಯೋಗ ಅಂತ ಕೂಡ ಹೇಳಲ್ಪಡುತ್ತದೆ. ಯಾಕಂತ ಕೇಳಿದರೆ ಇಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾಗಿ ಧನಾಗಮನ, ಯಾವುದೋ ಒಂದು ಒಳ್ಳೆಯ ಕೆಲಸಗಳನ್ನು ನೀವು ತುಂಬ ದುಡ್ಡು ಬರುವಂಥದ್ದು, ತುಂಬ ಹಣ ಬರುವಂಥದ್ದು, ದೊಡ್ಡ ಮಟ್ಟದ ಒಂದು ವ್ಯವಹಾರಕ್ಕೆ ನೀವು ಕೈ ಹಾಕ್ಕೊಂಡಿದ್ದೀರಿ, ಅದು ಎಷ್ಟೋ ದಿನಗಳಿಂದ ಅದು ಏನಾಗ್ತಾ ಇದೆ, ಇವತ್ತು ನಾಳೆ ಹೀಗೆ 2-3 ಜನ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ವ್ಯವಹಾರದ ಕೆಲಸ ಅದು. ಹೀಗಾಗಿ ಏನಾಗ್ತಾ ಇದೆ, ಅದು ಮುಂದೆ ಒಂದು ಹೋಗ್ತಾ ಇದು ಪೋಸ್ಟ್ಮನ್ ಆಗ್ತಾ ಇರುತ್ತೆ. ಆದರೆ ಅದಕ್ಕೆ ಈಗ ಒಂದು ಒಳ್ಳೆ ಸಮಯ ಬಂದಿದೆ, ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಕೂಡ ಹೇಳಬಹುದು. ಇದರ ಜೊತೆಗೆ ವಿಶೇಷವಾಗಿ ಶನಿ ಕೂಡ ಬಹಳ ಅದ್ಭುತವಾದಂಥ ಬಲಿಷ್ಠ ಕಾರಕನಾಗಿ, ಯೋಗಕಾರಕನಾಗಿ, ಧನಕಾರಕನಾಗಿ, ದ್ವಿತೀಯಾಧಿಪತಿ ಶನಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಹೇಳತಕ್ಕಂಥ. ಅಷ್ಟೇ ಅಲ್ಲ, ಇಲ್ಲಿ ಏನಾಗುತ್ತೆ, ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಗುರು ಅದ್ಭುತವಾದಂತಹ ಆನೆಯ ಬಲವನ್ನು ಕೊಡುತ್ತಾನೆ ಹೇಳತಕ್ಕಂಥದ್ದು ಕೂಡ ಇಲ್ಲಿ. ಮತ್ತೆ ಹಣಕಾಸಿನ ವಿಚಾರ ವ್ಯವಹಾರದಲ್ಲಿ ಆನೆಯ ಬಲವನ್ನು ಕೊಡುವಂಥದ್ದು, ಅಂದರೆ ಆನೆಯ ಬಲ ಅಂದರೆ ಗಜಕೇಸರಿ ಯೋಗ ಅಂತಲೇ ಹೇಳಬಹುದು. ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ, ಅಂತಹ ಒಂದು ಯೋಗ ಸಿಗುತ್ತೆ. ಇನ್ನು ವಿದೇಶದಲ್ಲಿ ವ್ಯವಹಾರ ಅಥವಾ ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿನಿಯರಿಗೂ ಕೂಡ ಒಂದು ತುಂಬ ಒಳ್ಳೆಯ ಅವಕಾಶಗಳು, ಉತ್ತೀರ್ಣ ಒಳ್ಳೆಯ ರೀತಿಯಲ್ಲಿ ಫಲಪ್ರದವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕೃಷಿಕರಿಗೆ ಧನಲಾಭ ಉಂಟಾಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಬೆಳೆ ಇರಬಹುದು, ದವಸ ಧಾನ್ಯ ಇತ್ಯಾದಿಗಳ ವ್ಯವಹಾರ ಉತ್ತಮ ಬೆಳೆ ಸಿಗುತ್ತೆ, ಉತ್ತಮ ಫಲಪ್ರದ ಸಿಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದುಕೊಡುತ್ತೆ ಸ್ನೇಹಿತರೆ ಅಂತ ಹೇಳಲ್ಪಡುತ್ತೆ. ಹಾಗೆ ತದನಂತರ ಬರ್ತಕ್ಕಂಥ ವಿಚಾರ ಏನಪ್ಪ ಅಂತ ಅಂದರೆ, ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ದಿನಗೂಲಿ ನೌಕರರು ಇರ್ತಾರೆ. ಹಿಂಗೆ ಮಾಸಿಕ ವೇತನವನ್ನು ಪಡೆತಕ್ಕಂಥವರು ಅಥವಾ ಅರ್ಧಾರ್ಸಿಕ ವೇತನವನ್ನು ಪಡೆತಕ್ಕಂಥವರು, ಸರ್ಕಾರದಲ್ಲಿ ಸಂಬಂಧಪಟ್ಟಂಥ ಟೆಂಡರ್ಗಳು ಇರಬಹುದು ಅಥವಾ ಕನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಟ್ಟಂಥ ವ್ಯವಹಾರ, ಈ ಥರದ ಎಲ್ಲ ಒಂದಷ್ಟು ವಿಚಾರ ವ್ಯವಹಾರಗಳಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದುಕೊಡುವಂಥ ಒಂದು ಯೋಗ ಕುಂಭರಾಶಿಯವರಿಗೆ ಬರ್ತಕ್ಕಂಥದ್ದು ಇದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗೆ ಇನ್ನು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಉಂಟಾಗತಕ್ಕಂಥದ್ದು, ಯಾರದೋ ಮಾತಿಗೆ ಹೋಗಿ ತಲೆಬಾಗಿ ತುಂಬ ನೋವುಗಳನ್ನು ಅನುಭವಿಸತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಸನ್ನಿವೇಶಗಳು ಕೂಡ ಉಂಟಾಗ್ತಾ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಗ್ರಹಗತಿ, ಗ್ರಹಚಾರ ಇವೆಲ್ಲವೂ ಕೂಡ ರಾಹುವಿನಿಂದ ಬರ್ತಕ್ಕಂಥದ್ದು. ಇನ್ನು ದಾಯಾದಿಗಳಿಂದ ಬರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಏನಾದರೂ ಇರಬಹುದು ಅಥವಾ ಪಿತ್ರಾರ್ಜಿತ ಏನಾದರೂ ವಸ್ತುಗಳು ಇರಬಹುದು, ಅಥವಾ ಒಡವೆ, ವಸ್ತ್ರ, ಆಭರಣ ಇತ್ಯಾದಿಗಳು ಏನೇ ಇದ್ರೂ ಕೂಡ ಅದು ನಿಮ್ಮ ಕೈಗೆ ಸೇರುತ್ತೆ ಈ ತಿಂಗಳಲ್ಲಿ ಅಂತ ಕೂಡ ಹೇಳಲು ಬರುತ್ತೆ. ಇನ್ನು ಗಂಡ ಮತ್ತು ಹೆಂಡತಿ ಇಲ್ಲಿ ಏನೋ ಒಂದು ಸಂಸಾರದ ಒಂದು ಬದುಕಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು, ಯಾವುದೋ ಒಂದು ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ಶುಭ ಸಮಯ ಇರುತ್ತೆ ಅಥವಾ ಸಂತೋಷ ದಿನಕರವಾಗಿರುತ್ತೆ. ಅವತ್ತೇ ಸ್ವಲ್ಪ ಕಲಹಗಳು ಉಂಟಾಗ್ತಾ ಇರ್ತಕ್ಕಂಥದ್ದು, ಬರ್ತಡೇ ಸಮಯ ಇರಬಹುದು ಅಥವಾ ಗೃಹ ಪ್ರವೇಶ ಸಮಯ ಇರಬಹುದು, ಅಥವಾ ಬೇರೆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಮನಸ್ಸಿಗೆ ದುಃಖ, ಆಘಾತಕಾರಿಯಾಗಿರತಕ್ಕಂಥ ಸಂಗತಿಗಳು ಇವೆಲ್ಲವೂ ಕೂಡ ಒಂದು ನೋವುಗಳನ್ನು ಉಂಟು ಮಾಡುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ಮೌನವಾಗಿದ್ದರೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಕೆಲವೊಂದಷ್ಟು ಸಮಸ್ಯೆಗಳು, ತಲೆನೋವಿಗೆ ಸಂಬಂಧಪಟ್ಟಂಥ ಮೈಗ್ರೇನ್ ಇರ್ಬೋದು ಅಥವಾ ತಲೆಗೆ ಸಂಬಂಧಪಟ್ಟಂಥ ನೋವುಗಳಿರ್ಬೋದು, ಇವೆಲ್ಲವೂ ಕೂಡ ಅತಿಯಾಗಿ ಹೆಚ್ಚು ನಿಮ್ಮ ಮೊಬೈಲ್ಗಳನ್ನು, ಯಂತ್ರೋಪಕರಣಗಳ ಬಳಸುವುದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಆಗಾಗ ಆಘಾತಗಳಾಗುತ್ತೆ. ಇದು ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲ, ಅನೇಕ ವಿವಿಧ ಜನರು ನಿಮಗೆ ಚುಚ್ಚುವ ಮಾತುಗಳನ್ನು ಆಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಇದ್ದಾಗ ಎಲ್ಲರಿಂದ
ಅಂದರೆ ಎಲ್ಲರಿಂದ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕುಂಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸೆಪ್ಟೆಂಬರ್ ಮಾಸ. ಮತ್ತು ಜಾತಕಾದಿಗಳು ಹೇಳುವ ಹಾಗೆ ದಶ ಸಂಧಿ ನಮಾಂಶ ಸಂಧಿ ಈ ಥರದ ಯೋಗಗಳನ್ನು ಚಿಂತೆಯನ್ನು ಮಾಡಲಿಕ್ಕೆ ನೀವು ಹೋಗಬೇಡಿ. ಓಕೆ. ಮತ್ತು ಯಾವುದೇ ವ್ಯವಹಾರ ಅಂದರೆ ವ್ಯಾಪಾರಗಳಲ್ಲಿ ನೀವು ಈ ಸೆಪ್ಟೆಂಬರ್ ಮಾಸದಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ನಿಮಗೆ ದ್ವಿಗುಣವಾಗೋದಂತೂ ಖಂಡಿತ. ಯಾಕಂದರೆ ಕುಂಭ ರಾಶಿಯವರಿಗೆ ಗುರುಬಲ ಇದೆ, ತುಂಬ ಚೆನ್ನಾಗಿದೆ, ಗುರು ಕೂಡ ಇದೆ ಮತ್ತು ಶುಕ್ರ ಕೂಡ ಇದೆ, ಶುಕ್ರ ದೆಸೆ ಕೂಡ ಇರೋದ್ರಿಂದ ಈ ಕುಂಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಯಶಸ್ಸು ನಿಮ್ಮದೇ ಆಗುತ್ತೆ ಖಂಡಿತ. ಶನಿವಾರ ಶನಿ ದೇವರ ಆರಾಧನೆ ಮಾಡೋದನ್ನು ಖಂಡಿತ ಮರಿಬೇಡಿ. ಆದಷ್ಟು ಶನಿ ಟೆಂಪಲ್ಗೆ, ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಎಳ್ಳೆಣ್ಣೆ ದಾನ ಮಾಡಿ ಮತ್ತು ಎಳ್ಳುಬತ್ತಿ ಬರುತ್ತೆ ಅದನ್ನು ಹಚ್ಬಿಟ್ಟು ಬನ್ನಿ ಶನಿ ಟೆಂಪಲಲ್ಲಿ. ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಸಾಡೆ ಸಾತಿಯ ಕೊನೆ ಹಂತದಲ್ಲಿದ್ದೀರಾ ಈ ಕುಂಭ ರಾಶಿಯವರು ಅಂತ ಹೇಳ್ಬೋದು. ಇನ್ನು 2.5 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಮತ್ತು ಹಣಕಾಸಿನ ಸಮಸ್ಯೆ ಕೂಡ ಸ್ವಲ್ಪ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಗ್ರಹಗಳು ಚೇಂಜ್ ಆಗ್ತಾ ಇರ್ತವೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಶನಿ ದೇವರ ಟೆಂಪಲ್ಗೆ ಹೋಗಿ ಶನಿ ಮಹಾತ್ಮನನ್ನು ನೆನೆದರೆ ಖಂಡಿತ ಶನಿ ದೇವರು ಕೈ ಹಿಡಿತಾರೆ ಕುಂಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಸಾಧ್ಯವಾದಷ್ಟು ಶನಿವಾರ ಶನಿ ಟೆಂಪಲ್, ಆಂಜನೇಯ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಆಗಿರ್ಬೋದು, ಎಳ್ಳೆಣ್ಣೆ ದಾನ ಆಗಿರ್ಬೋದು, ಇಲ್ಲ ಎಳ್ಳುಬತ್ತಿಯನ್ನು ಹಚ್ಬಿಟ್ಟು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಬಿಟ್ಟು ಬನ್ನಿ. ಖಂಡಿತ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಈ ಸೆಪ್ಟೆಂಬರ್ ಮಾಸ ತುಂಬಾ ಚೆನ್ನಾಗಿದೆ ನಿಮಗೆ. ನೀವು ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈಡೇರುತ್ತೆ. ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಯಶಸ್ಸನ್ನು ಕಾಣ್ತೀರಾ, ಒಳ್ಳೆ ಪ್ರಗತಿಯನ್ನು ಹೊಂದ್ತೀರಾ. ಮತ್ತು ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಜಗಳ ಬಂದರೂ ಕೂಡ ಅನ್ಯೋನ್ಯತೆ ಅನ್ನೋದು ಇದ್ದೇ ಇರುತ್ತೆ. ನೀವು ಸ್ವಲ್ಪ ಹುಷಾರಾಗಿ ಮಾತುಕತೆ ಆಡೋದನ್ನು ಮರಿಬೇಡಿ. ಗಂಡ ಹೆಂಡತಿ ನಡುವೆ ಏನೇ ಸಮಸ್ಯೆ ಇದ್ರೂ ಕೂಡ ಕೂತು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಸಮಸ್ಯೆ ಪರಿಹಾರ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಸೆಪ್ಟೆಂಬರ್ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಈ ರಾಶಿ ಭವಿಷ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪ್ರತಿದಿನ ಪ್ರತಿದಿನ ನಾನು ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು, ಪ್ರತಿಯೊಂದು ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ ನಾನು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.